ಸಣ್ಣ ಸಣ್ಣ ಮಾರ್ಜಿನ್ಗಳಿವೆ. ನಿಮಿಷ ಸರ್. ಹರಿಯಾಣದಲ್ಲಿ 3ನೇ ಬಾರಿ ಬಿಜೆಪಿಗೆ ಅಧಿಕಾರ ಫಿಕ್ಸ್. ಟೈಮ್ ಎಷ್ಟಾಯಿತು? 10:15, ಹತ್ರ 11. ಬಿಜೆಪಿ ವಿಧಾನ ಪರಿಷತ್ ಸದಸ್ಯರು ಹೇಳಿದ್ದಾರೆ, ನಮ್ಮ ಪಕ್ಷದ ಮೇಲೆ ಆರೋಪ ಮಾಡುವ ಕೆಲಸ ಆಯಿತು, ಹಗರಣಗಳಲ್ಲಿ ಮುಳುಗುವ ಕೆಲಸ ಬಿಜೆಪಿ ಅಲ್ಲಿ ಮಾಡಲಿಲ್ಲ, ಶುದ್ಧವಾದ ಸರ್ಕಾರ ಕೊಟ್ವಿ, ಆರಂಭಿಕ ಮುನ್ನಡೆಗೆ ಖುಷಿಯಾಗಿದೆ ಅಂತ ಸಿಟಿ ರವಿ ಹೇಳಿದ್ದಾರೆ. ಪರಿಷತ್ ಸದಸ್ಯರು ಹರಿಯಾಣದಲ್ಲಿ 3ನೇ ಬಾರಿ ನಾವೇ ಸರ್ಕಾರ ರಚನೆ ಮಾಡೋದು ಅಂತ ಬಹಳ ವಿಶ್ವಾಸದಿಂದ ಹೇಳಿದ್ದಾರೆ. ಹಾಗಾಗಿ ನಮ್ಗೆ ವಿಶ್ವಾಸ ಇದೆ, ಆರಂಭಿಕ ಮುನ್ನಡೆ ತುಸು ಸಮಾಧಾನವನ್ನು ತಂದಿದೆ. ನೋಡೋಣ, ಅಂತಿಮ ಫಲಿತಾಂಶವರೆವರೆಗೂ ಬಹುಶಃ 12:30 1 ಗಂಟೆ ಹೊತ್ತಿಗೆ ಒಂದು ಕ್ಲಿಯರ್ ದಿಕ್ಸೂಚಿ ಸಿಗ್ಬೋದು, ಒಂದು ಸ್ಪಷ್ಟತೆ ಸಿಗ್ಬೋದು. ಅಲ್ಲಿವರೆಗೂ ಕಾಯಬೇಕಾಗತ್ತೆ. ನಮ್ಮ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಗಿಸ್ಬಿಡಿ. ನಾನು ಶಿವಶಂಕರ್ ಸರ್ಗೆ ಹೇಳ್ಬಿಡ್ತೀನಿ ಇದನ್ನ. ನೋಡಿ, ಜಮ್ಮು ಕಾಶ್ಮೀರದ ಚುನಾವಣೆಯಲ್ಲಿ PDP ನೆಲ ಕಚ್ಚೋಗಿದೆ. ಅಲ್ಲಿಗೆ ಮುಫ್ತಿನೂ ಸಹ ನಾಟ್ ಕಂಟೆಸ್ಟ್, ಇಲ್ಲಿ ಕಂಟೆಸ್ಟ್ ಮಾಡಿಲ್ಲ ಮುಫ್ತಿ. ಅವ್ರ ಕುಟುಂಬ ಸರ್ವನಾಶ ಆಗಿದೆ. ಅವ್ರ ಮಗಳನ್ನ ಏನಾರು ಮಾಡಿ ಮುಂದಿನ ಚುನಾವಣೆಗೆ ನಾವು ಪ್ರಿಪೇರ್ ಮಾಡ್ಬೇಕು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಅಲ್ಲಿಲ್ಲ, ಅವರು ಇತಿಜಾ ಅಂತೇಳಿ ಅವ್ರ ಮಗಳು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಏನ್ ಸ್ಟೇಟ್ಮೆಂಟ್ ಅದು ಅಂದ್ರೆ, ಬಾಂಗ್ಲಾದೇಶದಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇಳಿದಂತ ಜನ ಇಡೀ ಬಾಂಗ್ಲಾದೇಶದಲ್ಲಿ ಇಡೀ ಸರ್ವನಾಶ ಮಾಡ್ತಾರೆ. ಪ್ರಧಾನಮಂತ್ರಿ ಭಾರತ ದೇಶದಲ್ಲೂ ಸಹ ನರೇಂದ್ರ ಮೋದಿ ಅವರ ಏನು ಮನೆಗೆ ನುಗ್ಗೋ ಕಾಲ ಸನ್ನಿಹಿತ ಆಗವಾಗಿದೆ ಅಂತೇಳಿ ಈ ಚುನಾವಣೆಯಲ್ಲಿ ಹೇಳ್ತಾರೆ. ಇವತ್ತು ನೋಡಿ, ಆ ಜಮ್ಮು ಕಾಶ್ಮೀರದ ಚುನಾವಣೆಯಲ್ಲಿ ಮುಫ್ತಿ ಕುಟುಂಬ ಸರ್ವನಾಶ ಆಗಿದೆ, ಗುಲಾಂ ನಬಿ ಆಜಾದ್ ಕುಟುಂಬ ಸರ್ವನಾಶ ಆಗಿದೆ, ಇತೀಜ್ ಅವ್ರು ಯಾರು ಇಂಜಿನಿಯರ್ ಕುಟುಂಬ ಮುಗ್ದೋಗಿದೆ. ಆದ್ರೂ ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ, ಏನಿವತ್ತು ಕಾಂಗ್ರೆಸ್ ಪಕ್ಷ ಕಾಶ್ಮೀರದಲ್ಲಿ 21 ಗ್ಯಾರಂಟಿಗಳನ್ನ ಪ್ರೀಬೀಸನ್ನ ಘೋಷಣೆ ಮಾಡಿದೆ. ಶಿವಶಂಕರ್ ಸರ್ ನೆನಪಿರ್ಲಿ, 21 ಗ್ಯಾರಂಟಿಗಳು. ಕಾಂಗ್ರೆಸ್ ಪಕ್ಷ ಅಲ್ಲಿ ಏನಾದ್ರೂ ಈ ಬಾರಿ ಚುನಾವಣೆಯಲ್ಲಿ ಗೆದ್ದು ಅಧಿಕಾರ ಸ್ಥಾಪನೆ ಮಾಡುತ್ತೆ ಆದ್ರೆ 21 ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿನೂ ಸಹ ಅಲ್ಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೇಳಿ, ಆ ರಾಜ್ಯದಲ್ಲಿ ಯಾವುದೇ ಸೋರ್ಸ್ ಇಲ್ಲ. ಇಡೀ ದೇಶದ ಸೋರ್ಸ್ ನಿಂತಿರೋದು ಯಾರ ಮೇಲೆ? ಕೇಂದ್ರ ಸರ್ಕಾರದ ಮೇಲೆ. ಕೇಂದ್ರ ಸರ್ಕಾರ ಏನಾದ್ರೂ ಇವ್ರಿಗೆ ಏನು ಇದುವರೆಗೂ ಕೊಡ್ತಿದ್ದಂಥ 370 ಯೋಜನೆ ಅಡಿಯಲ್ಲಿ ಬರ್ತಿದ್ದಂಥ ಎಲ್ಲಾ ಸೌಲಭ್ಯಗಳನ್ನ ಈ ಬಾರಿ ವಿಶೇಷವಾಗಿ ಕಟ್ ಮಾಡೋದಂತೂ ಕಟು ಸತ್ಯ. ಯಾಕೆಂತ ಹೇಳಿದ್ರೆ, ಮೊದಲನೇ ಬೇರೆ, ಈಗ ಬೇರೆ. ಮಹೇಶ್ ಅವರೇ, ಬಹಳ ಒಳ್ಳೆ, ಬಹಳ ಇಂಪಾರ್ಟೆಂಟ್ ಆದಂತ ಮಾತು ಹೇಳಿದ್ರೆ, ಅಂದ್ರೆ ಈ ಕುಟುಂಬಗಳ ಸರ್ವನಾಶಗಳ ಬಗ್ಗೆ. ಇದರಿಂದ JDS ಏನಾದ್ರು ಪಾಠ ಕಲಿಯುತ್ತಾ? ನೋಡಿ, ನಾನು ಈಗಾಗಲೇ ಚುನಾವಣೆ ಮುಗ್ದೋಗಿದೆ ಕರ್ನಾಟಕದಲ್ಲಿ. ಕರ್ನಾಟಕದ ಚುನಾವಣೆ ಮುಗ್ದೋಗಿ ನಮ್ ಶಕ್ತಿ ಏನು ಅಂತಂದ್ರೂ ಇದೆ. ನೋಡಿ, ಕಾಶ್ಮೀರದ ಚುನಾವಣೆನೇ ಬೇರೆ, ಹರಿಯಾಣದ ಚುನಾವಣೆನೇ ಬೇರೆ, ಕರ್ನಾಟಕದ ಚುನಾವಣೆನೇ ಬೇರೆ. ನಾವು ಏನು ಮುಫ್ತಿ ಇದ್ರು ಅಥವಾ ಅಬ್ದುಲ್ಲಾ ಇದ್ರು ಆ ರೀತಿಯಾದ ಕುಟುಂಬ ಅಲ್ಲ ಇದು. ಈ ಕುಟುಂಬಕ್ಕೆ ದೇವರ ಆಶೀರ್ವಾದ ಇದೆ. ಈ ಕುಟುಂಬ ಯಾವತ್ತಿಗೂ ಗೊತ್ತಿದೆ. ನಮ್ದೇನಪ್ಪ ಅಂತ ಹೇಳಿದ್ರೆ ಎರಡೂ ಇದೆ. ಮಡಿಕೊಂಡಿರೋದು ಜನರ ಆಶೀರ್ವಾದ, ದೇವರ ಆಶೀರ್ವಾದ ಎರಡು ಇರೋದ್ರಿಂದನೇ ಚಾಮುಂಡೇಶ್ವರಿ ಭಾಗದಿಂದ ನಾವು ಮತ್ತೆ ಬರೋದು. ಗೆಲ್ಲಬಹುದಾದ ರಾಜ್ಯಗಳನ್ನು ಯಾಕೆ ಕಳ್ಕೊಳ್ತಾ ಇದೀರಿ ಅಂತ? ಮಧ್ಯಪ್ರದೇಶ ಗೆಲ್ಬಹುದಾಗಿತ್ತು, ಕಳ್ಕೊಂಡ್ರಿ. ಛತ್ತೀಸ್ಗಢ ಗೆಲ್ಬಹುದಾಗಿತ್ತು, ಕಳ್ಕೊಂಡ್ರಿ. ರಾಜಸ್ಥಾನ ಗೆಲ್ಬಹುದಾಗಿತ್ತು. ನೋಡಿದ್ರೆ ನಾನು ಕೂತ್ಕೊಂಡೇ ಇದ್ದೀನಿ. ನನಗೆ ಭಾಗಿಯಾಗಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ಹಲವಾರು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿ ನಾನು ಒಂದೊಂದು ವಿಷಯದ ಬಗ್ಗೆ ಮಾತಾಡೋಕ್ಕೆ ನನಗೂ ಅವಕಾಶ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲಿಂದ ಪ್ರಾರಂಭ ಮಾಡಬೇಕು ನಾವು? ಕಾಂಗ್ರೆಸ್ ಪಕ್ಷ ಹರಿಯಾಣದಲ್ಲಿ ಕಾಂಗ್ರೆಸ್ ಪಕ್ಷ ಮೈತ್ರಿ ಮಾಡ್ಕೋಬೇಕು, ಇಂಡಿಯಾ ಅಲಯನ್ಸ್ ಬಗ್ಗೆ ಮಾತಾಡಿದ್ರಿ. ಕಾಂಗ್ರೆಸ್ ಪಕ್ಷ ನಮ್ಮ ದೇಶದ ವಾತಾವರಣ ನೋಡಿ, ಹಲವಾರು ರಾಜ್ಯಗಳಲ್ಲಿ ಅಲ್ಲಿ ಸ್ಥಳೀಯ ಏನು ನಿರೀಕ್ಷಣೆಗಳಿದೆ, ಅಲ್ಲಿ ವರದಿಗಳೇನಿದೆ, ಅದು ಆಧಾರದ ಮೇಲೆ ನಾವು ಯಾರ ಮೇಲಾದರೂ ಅಲಯನ್ಸ್ ಮಾಡ್ಕೋಬೇಕು ಇಲ್ವೋ ಅಂತ ನಿರ್ಣಯ ತಗೊಳ್ತೀವಿ. ಅಲ್ಲ, ನೀವು ಕಾಂಗ್ರೆಸ್ ಅವರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ತರ ಕೇಳಿ ಅಲ್ಲ, ಇವತ್ತು ನಿಮ್ಮ ಸಾಂಪ್ರದಾಯಿಕ ಮತಗಳು ಒಗ್ಗೂಡಿ ಹೋಗಿದ್ರೆ, ನೀವು ಮತ್ತೆ AAP ಅವರು ಅಲಯನ್ಸ್ ಮಾಡ್ಕೊಂಡಿದ್ರೆ ಬಿಜೆಪಿ ಇಷ್ಟು ದೊಡ್ಡ ಮಟ್ಟದ ಮಾರ್ಜಿನ್ ಅಲ್ಲಿ ಟ್ರೆಂಡ್ ಮುನ್ನಡೆ ಇರಕ್ ಸಾಧ್ಯ ಇರ್ತಿತ್ತ ಅಂತ? ನಿಮ್ಗೆ ಯಾವಾಗ ಸಂಕಷ್ಟ ಬರುತ್ತೋ ಅವಾಗ AAP ಬೇಕು, ಇನ್ನ ಯಾವ್ದಾವ್ ಸಣ್ಣ ಪುಟ್ಟ ಪಕ್ಷಗಳು ಬೇಕು. ನೋಡಿ, ರಾಜಕೀಯ ಇದ್ದಾಗ ನಾವು ಲೋಕಲ್ ಆಗಿ ಸಿಚುವೇಶನ್ ನೋಡಿನೇ ನಾವು ನಿರ್ಣಯ ತಗೋಬೇಕು. ಏನು BJP ಅವ್ರು ಅಲಯನ್ಸ್ ಮಾಡ್ಕೊಂಡಿಲ್ವಾ? ನಿತೀಶ್ ಕುಮಾರ್ ಜೊತೆಗೆ ಮಾಡಿಲ್ವಾ? ಯಾರು ಒರಿಸ್ಸಾದಲ್ಲಿ ಪಟ್ನಾಯಕ್ ಅವ್ರ ಹತ್ರ ಮಾಡಿಲ್ವಾ?
ಆಯಿತಾ? alliance ಮಾಡ್ಕೊಳ್ಳೋದಲ್ಲ. ಕೇಳಿ ಮಾತಾಡೋಕ್ಕಾದ್ರು ಬಿಡಿ. ನಾನು ಹೇಳೋದು ಎಲ್ಲ ರಾಷ್ಟ್ರೀಯ ಪಕ್ಷಗಳು ಆ ರಾಜ್ಯಗಳಿಗೆ ಅನುಕೂಲವಾದಂಥ ವಾತಾವರಣ ನೋಡಿ ಅಲ್ಲಿ ಅಲಯನ್ಸನ್ನ ಮಾಡ್ಕೊಂಡಿದ್ದಾರೆ. ಅದು BJP ಪಕ್ಷನೂ ಇದೆ, ಕಾಂಗ್ರೆಸ್ ಪಕ್ಷನೂ ಇದೆ, ಆಮ್ ಆದ್ಮಿ ಪಾರ್ಟಿ ಕೂಡ ಅಲ್ಲಿ ಅಲಯನ್ಸ್ ಮಾಡೋದರಲ್ಲಿ ಅವರು ಮುಂದಾಗೆ ಬಂದಿದ್ದಾರೆ. ಯಾವುದೇ ಪಕ್ಷ ನಮ್ಮ ದೇಶದಲ್ಲಿ ಒಬ್ಬರೇ ನಾವು ಯಾವುದೇ ಅಲಯನ್ಸ್ ಇಲ್ಲದೆ ನಾವು ಎಲೆಕ್ಷನ್ ಮಾಡ್ತೀವಿ ಅಂತ ಇವತ್ತಿನ ವಾತಾವರಣದಲ್ಲಿ ಹೇಳೋಕ್ಕಾಗೋದಿಲ್ಲ. ಓಕೆ, ಒಂದು ಕಾಲ ಇತ್ತು, ಯಾರು ಜವಾಹರ್ಲಾಲ್ ನೆಹರು ಆಗಲಿ, ಇಂದಿರಾ ಗಾಂಧಿ ಆಗಲಿ, ಆ ಸಮಯದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಯಾವುದೇ ಅಲಯನ್ಸ್ ಬೇಡ ಅಂತ ಹೇಳ್ಬೋದಾಯ್ತು. ಇವತ್ತು ವಾತಾವರಣ ಬದಲಾಗಿದೆ. ಬದಲಾದ ವ್ಯವಸ್ಥೆಯಲ್ಲಿ ನಾವು ಕೂಡ ಬದಲಾಯಿಸಬೇಕು. ಸೊ ನಾವು ಕೇಳಿ ಸ್ವಲ್ಪ ಅಲಯನ್ಸ್ ಮಾಡಿದ ತಕ್ಷಣ ನಾವು ವೀಕ್ ಆಗಿದ್ದೀವಿ ಅಂತಲ್ಲ, ಅಲ್ಲಿಂದ ಪರಿಸ್ಥಿತಿನ ನೋಡಿ ನಾವು ಮಾಡ್ತೀವಿ. ಇದು ಒಂದನೇದು. ಎರಡನೇ ವಿಚಾರ, ಇವತ್ತು ನಮ್ಮ ನಿರೀಕ್ಷೆ ಅಂತೆ ಬಂದಿರಲಿಕ್ಕಿಲ್ಲ ಅಂದರೆ ಟ್ರೆಂಡಲ್ಲಿ. ಆದರೆ ನಮ್ಮ ಎಲ್ಲ ಲೀಡರ್ಗಳು ಇನ್ಕ್ಲೂಡಿಂಗ್ ನಮ್ಮ ಹೂಡಾ ಅವರು ಈಗಾಗಲೇ ಹೇಳ್ದಂಗೆ ನಾವು ಸರ್ಕಾರ ಮಾಡ್ತೀವಿ ಅಂತ ಸಂಪೂರ್ಣ ವಿಶ್ವಾಸದಲ್ಲೇ ಇದ್ದಾರೆ. ಗ್ರೌಂಡ್ ರಿಯಾಲಿಟಿ ನಮಗೆ ಗೊತ್ತಿಲ್ಲ. ನೀವು ಬಿಂಬಿಸ್ತಾ ಇದ್ದೀರಿ 46, 38 ಅಂತ ತಾವು ಬಿಂಬಿಸ್ತಾ ಇದ್ದೀರಿ. ಇನ್ನೂ ಹಲವಾರು ರೌಂಡ್ಗಳ ಬಾಕಿ ಇದೆ. ಕೆಲವರು ಮುಂದೆ ರಿಸಲ್ಟ್ ಸರ್ ಯಾವುದು ರಿಸಲ್ಟ್ ಬಂದಿಲ್ಲ. ರಿಸಲ್ಟ್ ಬಂದ ಮೇಲೆ ಆವಾಗ ಬರೋಕ್ಕೆ ಸ್ಟಾರ್ಟ್ ಆಗಲಿ. ಬಂದ ಮೇಲೆ ನಾವು ನಿಮಗೂ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ. ಇನ್ನೇನು ಇನ್ನೊಂದು ತಿಂಗಳು 1 ಗಂಟೆ 2 ಗಂಟೆಯಲ್ಲಿ ಗೊತ್ತಾಗುತ್ತೆ. ಒಂದು ನಿಮಿಷ ನಾನು ಹೇಳ್ತೀನಿ ಕೇಳಿ. ಈಗ ನಾನು ಅದಕ್ಕೆ ಹೇಳಿದ್ನೆ, ಅಲಯನ್ಸ್ ನಮ್ಮನ್ನು ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾಡ್ಕೊಂಡಿದ್ದೀವಿ. ಅಲಯನ್ಸು ಅಲ್ಲಿ ನಮಗೆ ಅನುಕೂಲವಾಗಿರುತ್ತಂತ ನಮಗೆ ಗೊತ್ತಿದೆ. ಅಲ್ಲಿ ಆಗುವಂಥ ಲೋಕಲ್ ಏನು ಸಿಚುವೇಶನ್ ಇದೆ ಗೊತ್ತಿದೆ. ನಾವು ಜಮ್ಮು ಕಾಶ್ಮೀರಲ್ಲಿ ಅಲಯನ್ಸ್ ಮಾಡ್ಕೊಂಡಿದ್ದೀವಿ, ಅದು ನಮಗೆ ಫಲಿತಾಂಶ ತಂದಿದೆ. ಅಲ್ಲ, ಇಲ್ಲಿ ನಾವು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಳ್ತಿರೋ ಅಲ್ಲಿ ಮಾತ್ರ ನೀವು ಅಲಯನ್ಸ್ ಮಾಡ್ತೀರಿ. ತಮಿಳುನಾಡಲ್ಲಿ ಬಂತು ಹೌದು ಸರ್, ನಾನು ಮೊದಲಿಂದಾನೇ ಹೇಳ್ತಾ ಇದ್ದೀನಿ ನಿಮಗೆ. ಮೊದಲಿಂದ ಎಲ್ಲೆಲ್ಲಿ ನಮಗೆ ಅನುಕೂಲ ಇದೆ. ಈ ದೇಶ ಇವತ್ತು ಒಂದೇ ಥರವಾದಂಥ ವಾತಾವರಣ, ಜನರ ಅಭಿಪ್ರಾಯ ಇಲ್ಲ. ಇದು ಲೋಕಲೈಸ್ಡು ಸಿಚುವೇಶನ್ ಮೇಲೆ ನಾವು ಅದನ್ನು ನಿರ್ಣಯ ತಗೊಳ್ತೀವಿ. ಗೆಲುವು ಇದು ಕಾಂಗ್ರೆಸ್ನ ಗೆಲುವು ಅಂತ ಹೇಗೆ ಸಾಧ್ಯ ಅಂತ? ಅಲ್ಲಿ ಪ್ರೆಸೆನ್ಸ್ ಇಲ್ಲ ಕಾಂಗ್ರೆಸ್. ಗುಲಾಂ ನಬಿ ಆಜಾದ್ ಅಂತ ದೊಡ್ಡ ದೊಡ್ಡ ಲೀಡರ್ಸ್ ಇದ್ರು, ಅವ್ರನ್ನ ಬಿಟ್ಕೊಟ್ರೆ. ಸರ್ ಈಗ ಇನ್ನೊಂದು ಹೇಳ್ತೀನಿ, ಯಾರು ಎಷ್ಟೇ ದೊಡ್ಡ ಲೀಡರ್ ಆಗಿದ್ದರೂ ಅಲ್ಲಿಂದ ಲೋಕಲ್ ಪರಿಸ್ಥಿತಿ ಏನಿದೆ, ಯಾಕೆ ಗುಲಾಂ ನಬಿ ಆಜಾದ್ ಕಾಂಗ್ರೆಸ್ ಬಿಟ್ಟರು, ಎಷ್ಟು ವರ್ಷ ಅಧಿಕಾರದಲ್ಲಿದ್ದರು, ಅವರು ಕಾಂಗ್ರೆಸ್ಸಿಗೆ ಸೇವೆ ಮಾಡಿ ಯಾವುದಕ್ಕೆ ಅವ್ರು ಹೋದರು, ಅದರಲ್ಲಿ ವಿರೋಧ ಪಕ್ಷದ ಏನು ತಂತ್ರ ಇತ್ತು ಎಲ್ಲ ಇದೆ. ಈಗ ಅದ್ರ ಬಗ್ಗೆ ಚರ್ಚೆಗಿಂತ ಜಾಸ್ತಿ ಇವತ್ತು ಒಂದು ನಿರ್ಣಯ ಜಮ್ಮು ಕಾಶ್ಮೀರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು NCV ಅವ್ರಿಗೆ ನಮಗೊಂದು ಸ್ಪಷ್ಟ ಬಹುಮತ ಕೊಡೋದರಲ್ಲಿ ಟ್ರೆಂಡಲ್ಲಿ ತೋರಿಸ್ತಾ ಇದ್ದೀವಿ. ಅದರಲ್ಲಿ ಏನು ಚೇಂಜಸ್ ಆಗುವಂತ ನಮಗೆ ಕಾಣಿಸ್ತಾ ಇಲ್ಲ. ಜಮ್ಮು ಕಾಶ್ಮೀರಲ್ಲಿ ಕೇಳಿ ಸರ್, ಕಾಂಗ್ರೆಸ್ಸಲ್ಲಿ ನಾವು ಕಾಂಗ್ರೆಸ್ಸು ಜಮ್ಮು ಕಾಶ್ಮೀರಲ್ಲಿ ಸರ್ಕಾರ ಮಾಡುತ್ತೆ NC ಜೊತೆ ಸೇರಿ. ಎಲ್ಲಿ ಬಿಜೆಪಿಯವ್ರು 2 ಇದ್ದು ಎಷ್ಟೋ ರಾಜ್ಯದಲ್ಲಿ 30 ಇದ್ರು ಬಿಜೆಪಿ ನೇತೃತ್ವದ ಅಲಯನ್ಸ್ ಅಂತ ಹೇಳಿದಿರಿ. ನೀವು ಹೇಳಿಲ್ವಾ? ಹೇಳಿದಿರಿ. ಅದು ಬಿಡಿ, ಅದ್ರ ಬಗ್ಗೆ ಚರ್ಚೆ ನನಗೆ ಒಂದು 2 ನಿಮಿಷ ನೀವು ಮಾತಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.